ಈ ಸಿನಿಮಾ ಮಾಡ್ಬೇಕನ್ನೋಂಥ ಒಂದು ಉದ್ದೇಶ ಬಂದ್ಬಿಟ್ಟು ನಮ್ಮ ಪ್ರದೀಪ್ನಿಂದ ಮೈನ್ ನಮ್ಮ ಬ್ರದರ್. ಹಾಗೆ ಅವರು ಅಲ್ಲ ರಾಮ್ಗುಡಿ, ಸಾರಿ ಅವರು ಆ್ಯಕ್ಚುಲಿ ರಾಮ್ಗುಡಿ ಅಂತ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು. ಅವರು ಆ್ಯಕ್ಚುಲಾಗಿ ಸಿನಿಮಾ ಒಂದು ಪ್ಯಾಷನ್ ಭಾಳ ಇತ್ತು, ಸಿನಿಮಾ ಮಾಡ್ಬೇಕಂತ ಹೇಳಿದ್ರು. ನಾವು ಫಸ್ಟ್ ಅದರಲ್ಲಿ ನಮಗೆ ಒಲವು ಇರಲಿಲ್ಲ. ಆಮೇಲೆ ನಾವು ಎಲ್ಲ ಇವ್ರ ಜೊತೆ ಕೂಡ್ಕೊಂಡು ನಾವು ಕತೆ ಎಲ್ಲ ಕೇಳಿದ್ರೆ, ಬರೀ ಕತೆ ನಾವು ಸ್ಕ್ರಿಪ್ಟ್ ಬರೆದಿದ್ದೆ ಸುಮಾರು 6 ತಿಂಗಳಾಯಿತು. ನಾವು ಡೈರೆಕ್ಟರ್ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಬರ್ಸ್ಬಿಟ್ಟು ಇದು ಒಂದು ಮೂವಿ. ಯಾಕಂದರೆ ಇವಾಗ ನಾವು ಕಾಮನ್ ಆಡಿಯನ್ಸ್ ಆಗಿ ಕೂತ್ಕೊಂಡು ನಾವು ಹೊಸದಾಗಿ ಫೀಲ್ಡಿಗೆ ಎಂಟ್ರಿ ಆಗ್ತದೀವಿ ಅಂದರೆ ಇಟ್ ಹ್ಯಾಸ್ ಟು ಬಿ ಅನ್ ಎಂಟರ್ಟೈನ್ಮೆಂಟ್ ಅಂತಾರೆ. ಈಗ ಯಾಕಂದ್ರೆ ನಾವು ಹೊಸದಾಗಿ ನಾವು ಇಂಡಸ್ಟ್ರಿ ಬರ್ತಾ ಇದೀವಿ. ಸೊ ಸಿನಿಮಾ ಹೇಗಿರಬೇಕು, ಜನಗಳಿಗೆ ಅಟ್ಲೀಸ್ಟ್ ಒಂದು ಕಂಟೆಂಟ್ ಇರಬೇಕು, ಏನಾದರೂ ಒಂದು ಇದ್ರೆ ತಾನೇ ಮಾಡೋದು ಚೆನ್ನಾಗಿ ಅಂತೇಳಿ ತದನಂತರ ಇವಾಗ ಡಿಸ್ಕಷನ್ ಮಾಡಿ ಆಮೇಲೆ ಸಿನಿಮಾ ಶುರು ಮಾಡಿದ್ವಿ. ಸಿನಿಮಾ ಶುರು ಮಾಡಿದಾಗ ಈ ಕೋವಿಡ್ ಬಂದ್ಬಿಟ್ಟು ನಮಗೆ ಭಾಳ ತೊಂದರೆ ಕೊಡ್ತು. ಸಿನಿಮಾ ಆಲ್ಮೋಸ್ಟ್ ನಮಗೆ ಗ್ಯಾಪ್ ಆದಾಗ, ನಮಗೆ ಸ್ವಲ್ಪ ಫೈನಾನ್ಷಿಯಲ್ ಕೂಡ ಪ್ರಾಬ್ಲಮ್ ಆದಾಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದು ನಮ್ಮ ಅಪ್ಪಾಜಿಯವರು, ಚಿಕ್ಕೇಗೌಡರ್ ಅಂತ, ಮತ್ತು ರಾಮಚಂದ್ರ ಸರ್ ಅಂತ ಇದ್ದಾರೆ, ಹಾಗೂ ನಮ್ಮ ಮಹೇಂದ್ರ ಸರ್, ಪ್ರತಿಯೊಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡಿದರು. ಆಮೇಲೆ ಎಸ್ಪೆಷಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಅವರು ಹೊಸಬ್ರು ಅಂತ ನೋಡಿದಲೆ ನಮ್ಗೆ ಈ ಲೆವೆಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂದರೆ ನಮ್ಗೆ ಭಾಳ ಖುಷಿ ಆಯಿತು. ಆ್ಯಂಡ್ ಇವಾಗ ನಮಗೆ ಹೆಂಗಿದೆ ಅಂದರೆ ಆ ಒಂದು ಧೈರ್ಯದಲ್ಲಿ, ಆ ಒಂದು ನಿಟ್ಟಿನಲ್ಲಿ ಈಗ ಮತ್ತೆ ನಮಗೆ ಮುಂದೆ ಸಾಗಲಿಕ್ಕೆ ಒಂದು ಧೈರ್ಯ ಇದೆ ಅಷ್ಟೇ. ಇದು ಬಗ್ಗೆ ಇದು ನಮ್ಮ ಕ್ವಾಲಿಟಿ, ಅದು ಜಸ್ಟ್ ಮೇಕಿಂಗ್ ಸರ್. ಅದು ಖಂಡಿತ ಸರ್. ಇಲ್ಲ ಸಿನಿಮಾದಲ್ಲಿ ಒಂದು ಸ್ವಲ್ಪ DA ವರ್ಕ್ ಇನ್ನೊಂದು ಸ್ವಲ್ಪ ನಡೀತಾ ಇದೆ. ಸೊ ಎಲ್ಲ ಫೈನಲ್ ಆಗಿ ಎಲ್ಲ ಔಟ್ಪುಟ್ ಬರುತ್ತೆ ಸರ್. ಇಲ್ಲ ಜಸ್ಟ್ ಸರ್, ಅದು ಏನಿಲ್ಲ, ಅದು ಸೊ ಪ್ರೆಸ್ ಮೀಟ್ಗೋಸ್ಕರ ಇದು ಮಾಡ್ಕೊಂಡಿದ್ದು. ಫೈನಲ್ ಬರುತ್ತೆ ಸರ್, DA ವರ್ಕ್ ನಡೀತಾ ಇದೆ ಸರ್. ಅದು ಫೈನಲ್ ಇನ್ನೊಂದು 10% ಇದೆ, ಇನ್ನು ಸೆನ್ಸರ್ ಅಂತ ಇದೆ. ಹೌದು ಹಾಂ ಸರ್. ಸರ್ ಹೊಸದು ಅಂದರೆ ಈಗ ನೋಡಿ ಸರ್, ಈ ಖಾಲಿ ಡಬ್ಬ ಆಕ್ಚುಲಿ ಇದೇ ಒಂದು ಪಾತ್ರ ಸಿನಿಮಾದಲ್ಲಿ. ಈಗ ಎಲ್ಲ ಸಿನಿಮಾದಲ್ಲೂ ಎಲ್ಲ ಹೀರೋ ಹೀರೋಯಿನ್ನು ಅಭಿನಯಿಸೋ ಸಹಜ ಇದು. ಬಟ್ ಇದ್ರಲ್ಲಿ ಖಾಲಿ ಡಬ್ಬನೇ ಒಂದು ಪಾತ್ರ ಇದೆ ಸರ್. ಇದೇ ಹೊಸತನ ಇದೆ ಸಿನಿಮಾದಲ್ಲಿ, ಇದೇ ಒಂದು ಹೊಸತನ ಅಂತ ಹೇಳ್ಬೋದು. ಸೊ ಗೊಂಬೆ ಖಾಲಿ ಡಬ್ಬ ಅದೇ ಪ್ಲಸ್ ಸಿನಿಮಾಗೆ. ಪ್ರಶ್ನೆ ಕೇಳಿದ್ರೆ, ಎಲ್ಲ ಸಿನಿಮಾದಲ್ಲೂ ಹೀರೋ ಅಂತ ಇರ್ತಾರೆ. ಈ ಸಿನಿಮಾದಲ್ಲಿ ಹೀರೋಗೆ ಮೇನ್ ಒಬ್ರು ಹೀರೋ ಇದ್ದಾರೆ ಸರ್, ಅವ್ರು ಬಂದಿಲ್ಲ. ಅಜ್ಜಿ ಕ್ಯಾರೆಕ್ಟರ್ ಸರ್. ನಿಮಗೆ ಡೈಲಿ ಫಾಸ್ಟ್ ಫುಡ್ ತಿಂದು ಸಡನ್ ಆಗಿ ಅಜ್ಜಿ ಮನೆ ಊಟ ತಿಂದರೆ ಏನನ್ಸುತ್ತೋ ಅದು ಈ ಸಿನಿಮಾ ಫೀಲ್ ಕೊಡುತ್ತೆ ಸರ್. 25 ವರ್ಷ ಹಿಂದಕ್ಕೆ ಹೋಗಿ ಮತ್ತೆ ಬರ್ತೀರಾ, ಬಟ್ ನಿಮ್ಗೆ ಫ್ರೆಶ್ ಅನ್ಸುತ್ತೆ. 25 ವರ್ಷ ಹಿಂದಕ್ಕೆ ಹೋಗ್ತೀರಾ ಸರ್, ಹಳೆ ನೆನಪುಗಳು ಬರುತ್ತೆ. ಅಜ್ಜಿ ಎಸ್ಪೆಷಲಿ ಹೀರೋ ಸರ್ ಈ ಸಿನಿಮಾ. ಇಷ್ಟು ಮಾತ್ರ ಹೇಳ್ತೀವಿ ಸರ್.